ಈ ವರ್ಷ SSLC ಎಕ್ಸಾಮ್ ಅನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ನಿಮ್ಮಲ್ಲೇ ಹಲವಾರು ವಿದ್ಯಾರ್ಥಿಗಳು SSLC ಎಕ್ಸಾಮ್ ನ ಬ್ಲೂ ಪ್ರಿಂಟ್ ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ರು. ವಿಷಯ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆ ಅಥವಾ KSEAB ದವರು ಇದುವರೆಗೆ SSLC ಎಕ್ಸಾಮ್ 2025ಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿಲ್ಲ. ಆದ್ರೆ ಈ ಬ್ಲೂ ಪ್ರಿಂಟ್ ಏನಿದೆ, ಸಬ್ಜೆಕ್ಟ್ ಯಾವುದೇ ಆಗಿರ್ಲಿ, ಬ್ಲೂ ಪ್ರಿಂಟ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಇದಾವೆ. ಅವುಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಾಗಿ ಈ SSLC ಎಕ್ಸಾಮ್ನ ಬ್ಲೂ ಪ್ರಿಂಟ್ ಏನಿದೆ ಅದು ಈ ಹಿಂದೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಯಾವ್ದು ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ವೇಟೇಜ್ ಅನ್ನ ಕೊಡ್ತಿದ್ರು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ಫಸ್ಟ್ ಚಾಪ್ಟರ್ ಇದರಿಂದ ಇಂತಿಷ್ಟು ಮಾರ್ಕ್ಸ್ನ ಕ್ವಶನ್ ಬರುತ್ತೆ, ಸೆಕೆಂಡ್ ಚಾಪ್ಟರ್ ಇದರಿಂದ ಇಂತಿಷ್ಟು ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಈ ರೀತಿ ಚಾಪ್ಟರ್ ವೈಸ್ ವೇಟೇಜ್ ಇತ್ತು ಮೊದಲು. ಅದ್ರ ನಂತರ ಏನ್ ಮಾಡೋದು ಅಂತ ಹೇಳಿದ್ರೆ ಈ ಚಾಪ್ಟರ್ ವೈಸ್ ವೇಟೇಜ್ ಸಿಸ್ಟಮ್ ಏನಿತ್ತು ಅದನ್ನ ರಿಮೂವ್ ಮಾಡಿದ್ರು ಅಥವಾ ಎಲಿಮಿನೇಟ್ ಮಾಡಿದ್ರು. ಅದರ ನಂತರ ಥೀಮ್ ವೈಸ್ ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ರು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಸೈನ್ಸ್ ಇದರೊಳಗಡೆ ಈ ಫಿಸಿಕ್ಸ್ ಪಾರ್ಟ್ ಬರುತ್ತೆ, ಕೆಮಿಸ್ಟ್ರಿ ಪಾರ್ಟ್ ಬರುತ್ತೆ, ಹಾಗೆ ಬಯಾಲಜಿ ಪಾರ್ಟ್ ಬರುತ್ತೆ. ಈ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಅಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ಈಗ ಫಿಸಿಕ್ಸ್ ಪಾರ್ಟ್ ಅಥವಾ ಈ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಫಿಸಿಕ್ಸ್ ಇಂದ ಯಾವ ಚಾಪ್ಟರ್ ಬರುತ್ತೆ ಅದರಲ್ಲಿ ಒಂದು 3 to 4 ಚಾಪ್ಟರ್ ಅಂತ ತಿಳ್ಕೊಳ್ಳೋಣ. ಆ 4 ಚಾಪ್ಟರ್ ಸೇರಿ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಕ್ವಶನ್ ಕೊಡ್ಲಿಲ್ಲ, 4 ಚಾಪ್ಟರ್ ಸೇರಿಸಿ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಲಾಟ್ ಮಾಡಿದ್ರು. ಇದನ್ನ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ಬಯಾಲಜಿ ಪಾರ್ಟ್ ಅದರಿಂದ ಒಂದು 2 or 3 ಚಾಪ್ಟರ್ ಅದನ್ನ ಸೇರಿಸಿ ಇಂತಿಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ರು. ಈ ರೀತಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಬದಲು ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬಂದ್ರು. ಸೊ ಈ ವರ್ಷ SSLC ಎಕ್ಸಾಮ್ ಆಗತ್ತೆ. ಅದರಲ್ಲೂ ಕೂಡ ಸೈನ್ಸ್ ಒಂದೇ ಅಲ್ಲ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಯಾವ ಸಬ್ಜೆಕ್ಟ್ ಆಗಿರ್ಬೋದು, ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತೆ. ಈ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಲ್ಲ ಚಾಪ್ಟರ್ ಓದಲಿ ಅಂತ. ಯಾಕಂತ ಹೇಳಿದ್ರೆ ಈಗ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ತಿಳಿಸಿದ್ರೆ ವಿದ್ಯಾರ್ಥಿ ಏನ್ ಮಾಡ್ತಾರೆ, ಒಂದು 5 to 6 ಚಾಪ್ಟರ್ನ ಓದ್ಕೋತಾರೆ, ನಂಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಅದನ್ನಷ್ಟೇ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ. ಬಟ್ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲಾ ಚಾಪ್ಟರ್ಗಳನ್ನ ಓದಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಓದುತ್ತಾರೆ, ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀತಾರೆ. ಸೊ ವಿದ್ಯಾರ್ಥಿಗಳು ಎಲ್ಲ ಚಾಪ್ಟರ್ಗಳನ್ನ ಓದಲಿ ಅಂತ ಥೀಮ್ ವೈಸ್ ಮಾರ್ಕ್ಸ್ ಅಲಾಟ್ಮೆಂಟ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬಂದ್ರು. ಅದರ ನಂತರ ಕ್ವಶನ್ ಪೇಪರ್ ಅಲ್ಲಿ ಒಂದು 3 to 4 years ಮೊದಲು ಮತ್ತೊಂದು ಬದಲಾವಣೆ ಕೂಡ ಮಾಡಿದ್ರು. ಏನಂತ ಹೇಳಿದ್ರೆ ಮೊದಲು ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಇತ್ತು. ಹೇಳೋದಾದ್ರೆ 1 marks ಕ್ವಶನ್ ಏನಿತ್ತು ಅದು ಜಾಸ್ತಿ ಇತ್ತು, ಸರಿನಾ? ಅಂದ್ರೆ ಟೋಟಲ್ ಕ್ವಶನ್ ಪೇಪರ್ ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 1 mark ಹಾಗೆ 2 mark ಕ್ವಶನ್ಸ್ ಜಾಸ್ತಿ ಇತ್ತು. ಅದ್ರ ನಂತರ ಏನ್ ಮಾಡುದು ಅಂತ ಹೇಳಿದ್ರೆ ಈಗ SSLC ವಿದ್ಯಾರ್ಥಿಗಳು ಮುಂದೆ ಪಾಸ್ ಆದ ನಂತರ PUC ಹೋಗ್ತಾರೆ. ಈಗ ಶಾರ್ಟ್ ಆನ್ಸರ್ಸ್ಗೆ ಬರೆದು ರೂಢಿ ಇದೆ ವಿದ್ಯಾರ್ಥಿಗಳಿಗೆ. PUC ಹೋದ ನಂತರ PUC ಏನಾಗುತ್ತೆ ಅಂತ ಹೇಳಿದ್ರೆ ಲಾಂಗ್ ಆನ್ಸರ್ಸ್ ಬರೆಯುವಂತಹ ಕ್ವಶನ್ಸ್ ಇರುತ್ತೆ. ಆವಾಗ SSLC ಪ್ಯಾಟರ್ನೇ ಚೇಂಜ್ ಆಗ್ಬಿಡುತ್ತೆ, PUC ಪ್ಯಾಟರ್ನೇ ಚೇಂಜ್ ಆಗ್ಬಿಡುತ್ತೆ. ಸಂಪೂರ್ಣವಾಗಿ ಚೇಂಜ್ ಆಗ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಆಗುತ್ತೆ. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಅನ್ನ ನಾನು ಆವಾಗ್ಲೂ ಕೂಡ ನೋಡಿದ್ದೀನಿ, ಅದನ್ನ PUC ಟೀಚ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ SSLC ತುಂಬಾ ಒಳ್ಳೆ ಸ್ಕೋರ್ ಮಾಡಿರ್ತಾರೆ, 90, 95 ಸ್ಕೋರ್ ಮಾಡಿರ್ತಾರೆ. SSLC ಇಂದ PUC ಹೋದ ನಂತರ SSLC ವರೆಗೆ ಏನಾಗಿರುತ್ತೆ, ಶಾರ್ಟ್ ಆನ್ಸರ್ಸ್ಗೆ ಅಂದ್ರೆ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ಗೆ ಆನ್ಸರ್ ಮಾಡಿ ಗೊತ್ತಿರುತ್ತೆ. PUC ಅಲ್ಲಿ ಪ್ಯಾಟರ್ನೇ ಚೇಂಜ್ ಆದ ನಂತರ ವಿದ್ಯಾರ್ಥಿಗಳಿಗೆ ಆನ್ಸರ್ ಹೇಗೆ ಬರೀಬೇಕು ಅಂತ ಗೊತ್ತಾಗದೆ ಮಾರ್ಕ್ಸ್ ಕಳೆದುಕೊಳ್ತಾರೆ. ತುಂಬಾ ಕಡಿಮೆ ಮಾರ್ಕ್ಸ್ ಆಗ್ಬಿಡುತ್ತೆ PUCಗೆ, ಅಂದ್ರೆ 60, 65 ಸ್ಕೋರ್ ಮಾಡ್ತಾರೆ. SSLC 90 ಸ್ಕೋರ್ ಮಾಡಿದವರು. ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅಂತ SSLC ಎಕ್ಸಾಮ್ ನಲ್ಲಿ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ಸ್ ಏನಿತ್ತು ಅವುಗಳ ಸಂಖ್ಯೆನ ಕಡಿಮೆ ಮಾಡಿದ್ರು. ಲಾಂಗ್ ಆನ್ಸರ್ಸ್ ಬರೆಯುವಂತಹ ಕ್ವಶನ್ಗಳು ಏನಿತ್ತು ಅವುಗಳನ್ನ ಜಾಸ್ತಿ ಮಾಡಿದ್ರು. ಈಗ ನಿಮ್ಗೆ ಕರೆಕ್ಟ್ ಆಗಿ ಹೇಳೋದಾದ್ರೆ 1 marks ಹಾಗೆ 2 marks ಕ್ವಶನ್ಸ್ ಏನಿತ್ತು ಅವುಗಳ ಸಂಖ್ಯೆಯನ್ನ ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡಿದ್ರು. ಅದರ ನಂತರ 3 marks 4 marks ಕ್ವಶನ್ಸ್ ಏನಿತ್ತು ಅವುಗಳ ಸಂಖ್ಯೆನ ಜಾಸ್ತಿ ಮಾಡಿದ್ರು. ಅದ್ರ ಜೊತೆಗೇನೆ ಒಂದು 5 marks ಕ್ವಶನ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ ಗೊತ್ತಾ, ಈಗ PUC ಅಲ್ಲಿ ಹೆಚ್ಚಿನದಾಗಿ ನೀವು ಬರೆಯೋದು 5 marks ಕ್ವಶನ್ಸ್ ಇರುತ್ತೆ. ಅಂದ್ರೆ SSLC ಅಲ್ಲಿ ಒಂದು ಕ್ವಶನ್ ಇರುತ್ತೆ, PUC ಕ್ವಶನ್ ಪೇಪರ್ ಅಲ್ಲಿ ಒಂದು 6 to 7 5 marks ಕ್ವಶನ್ಸ್ ಇರುತ್ತೆ ಒಂದು ಕ್ವಶನ್ ಪೇಪರ್ ಅಲ್ಲಿ. ಸೊ ನಿಮಗೆ ಪ್ರಾಕ್ಟೀಸ್ ಇರಲಿ, ನಿಮಗೆ ಐಡಿಯಾ ಇರಲಿ, 5 mark ಕ್ವಶನ್ ಕೊಟ್ರೆ ಅದರಲ್ಲಿ ಆನ್ಸರ್ಲಿ ಎಷ್ಟೆಷ್ಟು ಪಾಯಿಂಟ್ ಬರೀಬೇಕಾಗುತ್ತೆ ಅದರ ಐಡಿಯಾ ನಿಮ್ಗೆ ಇರ್ಲಿ ಅಂತ
5 ಮಾರ್ಕ್ ಕ್ವಶನ್ ಅನ್ನ SSLC ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂತ ಹೇಳಿದ್ರೆ SSLC ಅಲ್ಲಿ ನೀವು ಪ್ರಿಪೇರ್ ಆಗಿ PUC ಹೋದ್ರೆ ಅಥವಾ ಡಿಪ್ಲೊಮಾ ಮಾಡಿದ್ರೆ ಅವಾಗ ಆನ್ಸರ್ ಹೇಗೆ ಬರಿಬೇಕು ಅನ್ನೋ ಐಡಿಯಾ ಇರುತ್ತೆ. ಹಿಂದಿನ ವರ್ಷಗಳ ವಿದ್ಯಾರ್ಥಿಗಳು ಅದೇ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆ ಐಡಿಯಾನೇ ಇರ್ತಿರಲ್ಲ. PUC ಹೋದ ನಂತರ ಕ್ವಶನ್ ಕೊಟ್ಟಾಗ ಆನ್ಸರ್ಲಿ ಎಷ್ಟು ಪಾಯಿಂಟ್ ಬರಿಬೇಕು ಅಂತ ಗೊತ್ತಿರಲ್ಲ. 5 ಮಾರ್ಕ್ ಕ್ವಶನ್ ಕೊಟ್ರೆ 2 ಮಾರ್ಕ್ಸಿಗೆ ಏನು ಆನ್ಸರ್ ಬರೋದಕ್ಕಾಗುತ್ತೆ, ಅಷ್ಟು ಬರೀತಿದ್ರು ಮಾರ್ಕ್ಸ್ ಕಟ್ ಆಗ್ಬಿಡ್ತಿತ್ತು. ಆ ರೀತಿ ಆಗ್ಬಾರ್ದು ಅಂತಾನೆ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ ಏನಿತ್ತು ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರು, ಲಾಂಗ್ ಆನ್ಸರ್ಸ್ ಅನ್ನ ಬರೆಯುವಂತಹ ಕ್ವಶನ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ರು, ಹಾಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದಕ್ಕೆ ರಿಲೇಟೆಡ್ ನೀವು ಆಲ್ರೆಡಿ ಸ್ಟಡಿ ಮಾಡ್ತಿದ್ದೀರಾ, ಮಿಡ್ ಟರ್ಮ್ ಎಕ್ಸಾಮ್ ಬರೆದಿದ್ದೀರಾ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರೋದು ಅಂತ ಗೊತ್ತಾಗಿದೆ, ನಂತರ ಚೆನ್ನಾಗಿ ಪ್ರಿಪರೇಷನ್ ಕೂಡ ನಡೆಸ್ತಾ ಇರ್ತೀರಾ. ಈಗ ಸದ್ಯದ ಮಟ್ಟಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಬ್ಲೂ ಪ್ರಿಂಟ್ ಆಗಿರ್ಬೋದು, ಇದ್ರ ಬಗ್ಗೆ ಇವಿಷ್ಟು ಇನ್ಫಾರ್ಮೇಶನ್ ಇತ್ತು, ಅದನ್ನ ನಾನು ನಿಮಗೆ ಹೇಳಿದ್ದೀನಿ. ಮುಂದೆ ಈ ಫೈನಲ್ ಬ್ಲೂ ಪ್ರಿಂಟ್ ಏನಿದೆ, ಫೈನಲ್ ಎಕ್ಸಾಮ್ಗೆ ಸಂಬಂಧ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಪೇಪರ್ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ಹಾಗೆ ಬ್ಲೂ ಪ್ರಿಂಟ್ಗಳನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.